2012ರಲ್ಲಿ ಮಂಗಳೂರು ಹೋಮ್ ಸ್ಟೇ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎಲ್ಲ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳು ಖುಲಾಸೆಯಾಗಿದ್ದಾರೆ. ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದ್ರು ಆರೋಪಿಗಳನ್ನ ಕೋರ್ಟ್ ಖುಲಾಸೆಗೊಳಿಸಿದೆ. ದೋಷಮುಕ್ತ ಮಂಗಳೂರು ಸತ್ರ ನ್ಯಾಯಾಲಯದ ಆದೇಶ ಹೊರಬಿದ್ದಿದೆ. ದೋಷಮುಕ್ತ ಮಾಡಿ ಮಂಗಳೂರು ಸತ್ರ ನ್ಯಾಯಾಲಯ ಈ ಆದೇಶವನ್ನ ಹೊರಡಿಸಿರುವಂತದ್ದು. ಒಟ್ಟು 44 ಆರೋಪಿಗಳ ಪೈಕಿ ಸರಿಸುಮಾರು 3 ಜನ ಆರೋಪಿಗಳು ಸಾವನ್ನಪ್ಪಿದ್ದಾರೆ. ಉಳಿದಿರುವಂತಹ ಆರೋಪಿಗಳನ್ನ ದೋಷಮುಕ್ತಗೊಳಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇನ್ನು 44 ಆರೋಪಿಗಳ ಪೈಕಿ 3 ಜನ ಸಾವನ್ನಪ್ಪಿದ್ದಾರೆ. ಅದೇ ರೀತಿಯಾಗಿ ಪತ್ರಕರ್ತ ನವೀನ್ ಸೂರಿಂಜೆ ಪ್ರಕರಣವನ್ನ ಈ ಹಿಂದೆಯೇ ನ್ಯಾಯಾಲಯ ಕೈಬಿಟ್ಟಿತ್ತು. ಉಳಿದಿರುವಂತಹ 40 ಆರೋಪಿಗಳನ್ನು ಕೋರ್ಟ್ ದೋಷ ಮುಕ್ತಗೊಳಿಸಿದೆ. ವಕೀಲರಾಗಿರುವಂತಹ ಶಂಭು ಶರ್ಮಾ, ಕಿಶೋರ್ ಕುಮಾರ್ ಅವರ ತಂಡ ಆರೋಪಿಗಳ ಪರವಾಗಿ ವಾದ ಮಂಡನೆ ಮಾಡಿದ್ರು. ಇನ್ನು 12 ವರ್ಷಗಳ ಹಿಂದೆ ನಡೆದಂತಹ ಪ್ರಕರಣ ಇದು. ಏನಿದು ಪ್ರಕರಣ? ಇನ್ನು ಏನಂತ ನೋಡ್ತಾ ಹೋಗೋದಾದ್ರೆ 2012ರ ವೇಳೆ ಜುಲೈ 28ರಂದು ಹಿಂದೂ ಸಂಘಟನೆಯ ಕೆಲವು ಕಾರ್ಯಕರ್ತರು ಪಡೀಲ್ ಹೋಮ್ ಸ್ಟೇ ಮೇಲೆ ದಾಳಿ ಮಾಡಿದ್ರು. ಯುವಕ ಯುವತಿಯರು ಹೋಮ್ ಸ್ಟೇಯಲ್ಲಿ ತಂಗಿದ್ದು ಬರ್ತ್ಡೇ ಪಾರ್ಟಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರ ಮೇಲೆ ಹಿಂದೂ ಸಂಘಟನೆಯ ಕೆಲವು ಕಾರ್ಯಕರ್ತರು ದಾಳಿ ನಡೆಸಿ ತೀವ್ರ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತರು ದೂರು ನೀಡಿರುವ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಪೊಲೀಸರು ಅಂತಿಮವಾಗಿ 44 ಜನರ ಮೇಲೆ ಆರೋಪ ಪಟ್ಟಿ ಕೂಡ ದಾಖಲು ಮಾಡಿದ್ರು, ಅರೆಸ್ಟ್ ಮಾಡಿದ್ರು. ಒಟ್ಟು 12 ವರ್ಷಗಳವರೆಗೆ ಸುದೀರ್ಘ ವಿಚಾರಣೆ ನಡೆದು ಈಗ ಪ್ರಕರಣದ ತೀರ್ಪು ಹೊರಬಂದಿದೆ. ಪ್ರಕರಣದ ಎಲ್ಲ ಆರೋಪಿಗಳು ಖುಲಾಸೆಯಾಗಿ ಹೊರಬಂದಿದ್ದಾರೆ. ಸರಿ, 2012ರಲ್ಲಿ ನಡೆದ ಘಟನೆ 2013ರಲ್ಲಿ ಚಾರ್ಜ್ ಶೀಟ್ ಅನ್ನು ಹಾಕಿರೋದು. ಚಾರ್ಜ್ ಶೀಟ್ ಹಾಕಿದ ನಂತರ ಈ ನ್ಯಾಯಾಲಯದಲ್ಲಿ ಈ ಪ್ರಕರಣದಲ್ಲಿ 40ಕ್ಕಿಂತ ಮೇಲಿನ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಿದ ನಂತರ ನ್ಯಾಯಾಲಯವು ಇದರಲ್ಲಿ ಈ ನೊಂದವರು ಇದ್ದಾರೆ, ನೊಂದವರು ಅಂತ ಹೇಳಿದವರು ಅವರು ಸಹ ಬಂದು ಸಾಕ್ಷಿಯನ್ನು ನುಡಿದಿದ್ದಾರೆ. ಹಾಗೂ ಈ ಪೊಲೀಸರು ಸಾಕ್ಷಿಗಳು ಎಲ್ಲ ಸಾಕ್ಷಿಗಳ ವಿಚಾರಣೆ ನಡೆದ ನಂತರ ಈಗ ಕೋರ್ಟು ಸಾಕ್ಷ್ಯಾಧಾರಗಳ ಕೊರತೆ ಇರುವುದರಿಂದ ಈ ಮಹತ್ವದ ತೀರ್ಪನ್ನು ಹೊರಡಿಸಿದ್ದಾರೆ ಅಂತ ಹೇಳ್ಬೋದು. ಈ ಕೇಸಿನಲ್ಲಿ ಮಂಗಳೂರು ಬಾರ್ ವಿದ್ಯಾರ್ಥಿಗಳಾದ ಶಂಭು ಶರ್ಮನ್ ಅವರು ವಾದವನ್ನು ಮಂಡಿಸಿದ್ದರು. ಅದರ ಜೊತೆಗೆ ಬೇರೆ ವಕೀಲರಾದ ಕಿಶೋರ್ ಕುಮಾರ್ ಆಗಿರ್ಬೋದು, ಅರುಣ್ ಬಂಗೇರರಾಗಿರ್ಬೋದು, ಹಾಗೂ ವೇಣುಕುಮಾರ್ ಆಗಿರ್ಬೋದು, ಸಾಕಷ್ಟು ಮಂಗಳೂರಿನ ಹಿರಿಯ ವಕೀಲರು ವಾದವನ್ನು ಮಂಡಿಸಿದ್ದಾರೆ.